ಅಗುಂಬೆಹಳ್ಳಿ ಮಂಜಿನಿಂದ ಆವರಿಸಿತ್ತು. ಬೆಳಿಗ್ಗೆ ಆದರೂ ಯಾರೂ ಮನೆಯ ಹೊರಗೆ ಬರಲು ಧೈರ್ಯ ಮಾಡುತ್ತಿರಲಿಲ್ಲ. ರಾಹುಲ್ ಕಾಡಿನೊಳಗೆ ಹೋಗಿ ಕಾಣೆಯಾಗಿದ್ದಾನೆ ಎಂಬ ಸುದ್ದಿ ಇಡೀ ಹಳ್ಳಿಯಲ್ಲಿ ಹರಡಿತ್ತು. ರಾಹುಲ್ನ ತಾಯಿ ಸರೋಜಾ ದೇವಾಲಯದ ಮುಂದೆ ಕುಳಿತು ಅಳುತ್ತಿದ್ದಳು. ಸರೋಜಾ, ನನ್ನ ಮಗನಿಗೆ ಏನೂ ಆಗ್ಬಾರ್ದು ದೇವ್ರೆ. ರಾಹುಲ್ನ ತಂದೆ ಕೃಷ್ಣ, ಮಂಜಣ್ಣ ಮತ್ತು ಕಾರ್ತಿಕ್ ಅವಳನ್ನು ಸಮಾಧಾನಪಡಿಸುತ್ತಿದ್ದರು. ಅಶ್ಮಿ ಮತ್ತು ದೇವಾಲಯದ ಪೂಜಾರಿ ಅಲ್ಲಿಗೆ ಬಂದರು. ಎಲ್ಲರೂ ಅವರ ಸುತ್ತ ಸೇರಿದರು. ಲಕ್ಷ್ಮಿ, ಈ ಕಾಡಿನ ಬಗ್ಗೆ ನಿಮಗೆ ತಿಳಿದಿರುವುದು ತುಂಬಾ ಕಡಿಮೆ. ಇದರ ಹಿಂದೆ ಒಂದು ಹಳೆಯ ರಹಸ್ಯ ಇದೆ. ಪೂಜಾರಿ ನಿಧಾನವಾಗಿ ಮಾತನಾಡಲು ಆರಂಭಿಸಿದರು. 25 ವರ್ಷಗಳ ಹಿಂದೆ ಇದೇ ಕಾಡಿನಲ್ಲಿ 3 ಮಕ್ಕಳು ಕಾಣೆಯಾಗಿದ್ದರು. ಹಳ್ಳಿಯವರು ದಿನಗಟ್ಟಲೆ ಹುಡುಕಿದರು, ಆದರೆ ಅವರ ಸುಳಿವು ಸಿಗಲಿಲ್ಲ. ಆ ರಾತ್ರಿ ಕೂಡ ಇದೇ ರೀತಿ ಮಳೆ, ಮಂಜು ಮತ್ತು ಮಗುವಿನ ಅಳುವ ಶಬ್ದ ಕೇಳಿಸಿತ್ತು. ಹಳ್ಳಿಯವರು ಭಯದಿಂದ ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡಿದರು. ಅಂದರೆ ರಾಹುಲ್ ಕೂಡ ಆ ಶಬ್ದದ ಹಿಂದೆ ಹೋಗಿದ್ದಾನಾ? ನಮಗೆ ಅದೇ ಭಯ. ಅಷ್ಟರಲ್ಲಿ ಮಂಜಣ್ಣ ಒಂದು ಹಳೆಯ ಬಟ್ಟೆಯಲ್ಲಿ ಸುತ್ತಿದ ಡೈರಿಯನ್ನು ತಂದುಕೊಟ್ಟ. ಮಂಜಣ್ಣ, ಇದು ನನ್ನ ತಾತನ ಡೈರಿ. ಅವರು ಕಾಡಿನೊಳಗಿನ ಒಂದು ಪಾಳು ಬಿದ್ದ ದೇವಾಲಯದ ಬಗ್ಗೆ ಬರೆದಿದ್ದಾರೆ. ಕೃಷ್ಣ ಡೈರಿ ತೆರೆದರು. ಅದರೊಳಗೆ ಕೆಂಪು ಮಸಿಯಲ್ಲಿ ಒಂದು ವಾಕ್ಯ ಬರೆಯಲಾಗಿತ್ತು. ಕಾಡಿನ ಮಧ್ಯದಲ್ಲಿರುವ ದೇವಾಲಯದ ಬಾಗಿಲು ತೆರೆಯುವ ದಿನ ಶಾಪ ಮತ್ತೆ ಎಚ್ಚರ. ಎಲ್ರೂ ಬೆಚ್ಚಬಿದ್ರು. ಅಷ್ಟರಲ್ಲಿ ದೇವಾಲಯದ ದಿಕ್ಕಿನಿಂದ 1 ಗಂಟೆಯ ಶಬ್ದ ಕೇಳಿಸಿತು. ಟನ್ ಟನ್ ಟನ್. ಗಾಳಿ ಜೋರಾಗಿ ಬೀಸತೊಡಗಿತ್ತು. ದೇವಾಲಯದ ದಿಕ್ಕಿನ ಮಂಜು ನಿಧಾನವಾಗಿ ಸರಿಯುತ್ತಿತ್ತು. ಯಾರೋ ಆ ದೇವಾಲಯದ ಬಳಿ ಇದ್ದಾರೆ, ನಾವು ಹೋಗಿ ನೋಡ್ಬೇಕು. ಕೃಷ್ಣ, ಇಲ್ಲ, ಈಗ ಯಾರೂ ಕಾಡಿನೊಳಗೆ ಹೋಗುವುದಿಲ್ಲ. ಆದ್ರೆ ಕಾರ್ತಿಕ್ಗೆ ಪೊದೆಗಳ ಹಿಂದೆ ಯಾರೂ ನಿಂತಿರುವಂತೆ ಕಾಣಿಸಿತು. ಆ ನೆರಳು ನಿಧಾನವಾಗಿ ತಿರುಗಿತು. ಟಾರ್ಚ್ ಬೆಳಕು ಬೀಳುತ್ತಿದ್ದಂತೆಯೇ ಅದು ಕಣ್ಮರೆಯಾಯಿತು. ಕೊನೆಯ ಸಾಲು. ಅದು ರಾಹುಲ್ನ ನೆರಳಿತ್ತ ಅಥವಾ ಕಾಡಿನ ಶಾಪವೇ? ಮುಂದಿನ ಭಾಗ, ಕಾಡಿನೊಳಗಿನ ಮೊದಲ ಹೆಜ್ಜೆ. ಮುಂದಿನ ಭಾಗವನ್ನು ಮಿಸ್ ಮಾಡಿಕೊಳ್ಳಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.